ಭಗವಂತ ಖೂಬಾ ಖಂಡ್ರೆ ಫ್ಯಾಮಿಲಿ ವಿರುದ್ಧ ಹರಿಹಾಯ್ದಿದ್ದಾರೆ. ಬೀದರ್ಗೆ ಖಂಡ್ರೆ ಫ್ಯಾಮಿಲಿಯ ಕೊಡುಗೆ ಏನು? ಯಾಕಂದರೆ ಅವರ ಪುತ್ರ ಸಾಗರ್ ಖಂಡ್ರೆ ಹಾಗೂ ಭಗವಂತ ಖೂಬಾ ನಡುವೆ ಈ ಬಾರಿ ಮತಯುದ್ಧ. ಬೀದರ್ಗೆ ಖಂಡ್ರೆ ಫ್ಯಾಮಿಲಿ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಅಂದರೆ ನಾಟ್ ಓನ್ಲಿ ಈಶ್ವರ್ ಖಂಡ್ರೆ, ಅವರ ತಂದೆ ಭೀಮಣ್ಣ ಖಂಡ್ರೆ ಕೂಡ ಇದ್ದರು. ಸೊ ಖಂಡ್ರೆ ಫ್ಯಾಮಿಲಿ ವೀರಶೈವ ಲಿಂಗಾಯತ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷರು ಆಗಿದ್ದಂಥವರು ಭೀಮಣ್ಣ ಖಂಡ್ರೆ, ಅವರ ಪುತ್ರ ಈಶ್ವರ್ ಖಂಡ್ರೆ, ಅವರ ಪುತ್ರ ಇದೀಗ ಸಾಗರ್ ಖಂಡ್ರೆ. ಈಗ ಖೂಬಾ ಕೇಳ್ತಾ ಇದ್ದಾರೆ, ಏನು ನಿಮ್ಮ ಫ್ಯಾಮಿಲಿ ಕೊಡುಗೆ ಏನು? ಬೀದರ್ ಸಮಾವೇಶದಲ್ಲಿ ಖೂಬಾ ವಾಗ್ದಾಳಿ. ಈಗಾಗಲೇ ಅವರು ಲೇಟ್ ಆಗಿದೆ ನಾಮಪತ್ರ ಸಲ್ಲಿಸುವಂಥ ವೇಳೆ. ತಂದೆಗಿಂತ ಮಗ ಮೀರಿದವ. बाप नंबरी है तो जोर से बोलना यार. बाप नंबरी है तो ಇದು ತಂದಿನ ಏನ ಕಡಿಮೆ ಸುಳ್ಳು ಹೇಳ್ತಾನೆ ತಿಳ್ಕೊಂಡಿದ್ದೆ ನಾನು. ಬಾ ಎತ್ತಿದ್ರೆ ಈಶ್ವರ್ ಖಂಡ್ರೆ ನುಡಿದಂತೆ ನಡಿಬೇಕು ಈ ಜನ್ಮ ಕಡೆ ಅನ್ನುವಂತ ಶ್ಲೋಕವನ್ನು ಹೇಳಿ, ಶರಣರ ಶಬ್ದಗಳನ್ನು ಹೇಳಿ ಭಾಷಣವನ್ನು ಪ್ರಾರಂಭ ಮಾಡ್ತಾರೆ. ನುಡಿದಂತೆ ನಡೆ ಈ ಜನ್ಮ ಕಡೆ. ಆದ್ರೆ ನಿಮ್ಮ ಬಾಯಿಂದ ಒಂದೊಂದು ನುಡಿಗಳು ಬಂತಂದ್ರೆ ಭಗವಂತ ಖೂಬಾ ಖಂಡ್ರೆ ಫ್ಯಾಮಿಲಿ ವಿರುದ್ಧ ಹರಿಹಾಯ್ದಿದ್ದಾರೆ. ಬೀದರ್ಗೆ ಖಂಡ್ರೆ ಫ್ಯಾಮಿಲಿಯ ಕೊಡುಗೆ ಏನು? ಯಾಕಂದರೆ ಅವರ ಪುತ್ರ ಸಾಗರ್ ಖಂಡ್ರೆ ಹಾಗೂ ಭಗವಂತ ಖೂಬಾ ನಡುವೆ ಈ ಬಾರಿ ಮತಯುದ್ಧ. ಬೀದರ್ಗೆ ಖಂಡ್ರೆ ಫ್ಯಾಮಿಲಿ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಅಂದರೆ ನಾಟ್ ಓನ್ಲಿ ಈಶ್ವರ್ ಖಂಡ್ರೆ, ಅವರ ತಂದೆ ಭೀಮಣ್ಣ ಖಂಡ್ರೆ ಕೂಡ ಇದ್ದರು. ಸೊ ಖಂಡ್ರೆ ಫ್ಯಾಮಿಲಿ ವೀರಶೈವ ಲಿಂಗಾಯತ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷರು ಆಗಿದ್ದಂಥವರು ಭೀಮಣ್ಣ ಖಂಡ್ರೆ, ಅವರ ಪುತ್ರ ಈಶ್ವರ್ ಖಂಡ್ರೆ, ಅವರ ಪುತ್ರ ಇದೀಗ ಸಾಗರ್ ಖಂಡ್ರೆ. ಈಗ ಖೂಬಾ ಕೇಳ್ತಾ ಇದ್ದಾರೆ, ಏನು ನಿಮ್ಮ ಫ್ಯಾಮಿಲಿ ಕೊಡುಗೆ ಏನು? ಬೀದರ್ ಸಮಾವೇಶದಲ್ಲಿ ಖೂಬಾ ವಾಗ್ದಾಳಿ. ಈಗಾಗಲೇ ಅವರು ಲೇಟ್ ಆಗಿದೆ ನಾಮಪತ್ರ ಸಲ್ಲಿಸುವಂಥ ವೇಳೆ. ತಂದೆಗಿಂತ ಮಗ ಮೀರಿದವ. बाप नंबरी है तो जोर से बोलना यार. बाप नंबरी है तो ಇದು ತಂದಿನ ಏನ ಕಡಿಮೆ ಸುಳ್ಳು ಹೇಳ್ತಾನೆ ತಿಳ್ಕೊಂಡಿದ್ದೆ ನಾನು. ಬಾ ಎತ್ತಿದ್ರೆ ಈಶ್ವರ್ ಖಂಡ್ರೆ ನುಡಿದಂತೆ ನಡಿಬೇಕು ಈ ಜನ್ಮ ಕಡೆ ಅನ್ನುವಂತ ಶ್ಲೋಕವನ್ನು ಹೇಳಿ, ಶರಣರ ಶಬ್ದಗಳನ್ನು ಹೇಳಿ ಭಾಷಣವನ್ನು ಪ್ರಾರಂಭ ಮಾಡ್ತಾರೆ. ನುಡಿದಂತೆ ನಡೆ ಈ ಜನ್ಮ ಕಡೆ. ಆದ್ರೆ ನಿಮ್ಮ ಬಾಯಿಂದ ಒಂದೊಂದು ನುಡಿಗಳು ಬಂತಂದ್ರೆ